ನಾವು ಭರತಣ್ಣ ನಾಗೇಂದ್ರಣ್ಣ ಎಲ್ಲರ ಸ್ನೇಹಿತರು ಒಂದು ಅವಕಾಶ ಭೀಮಾ ನಾಯಕರು ಆದಮೇಲೆ ಒಂದು ಅವಕಾಶ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಂತ ಏನು ಎಲ್ಲರೂ ಕುಂತ್ಕೊಂಡು ಮಾತಾಡಿ ಜಮೀರಣ್ಣ ಮತ್ತು ಎಲ್ಲರೂ ಕುಂತ್ಕೊಂಡು ಮಾತಾಡಿ ಈ ಸತೆ ಅಂದರೆ ಹೋದ ಸತೆ ಬಳ್ಳಾರಿ ಜಿಲ್ಲೆ ಅಂದರೆ ಅವಾಗ ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಿದ್ದು ಹೋದ ಸತೆ ಭೀಮಾ ನಾಯಕರಾಗಿದ್ದರು. ಈ ಸತೆ ಕೊಪ್ಪಳ ಜಿಲ್ಲೆಗೆ ಬಿಟ್ಕೊಡ್ಬೇಕಂತಂದು ಒಮ್ಮತದಿಂದ ಇವತ್ತೇನು ರಾಘವೇಂದ್ರ ಹಿಟ್ನಾಳ್ ಅವರು ಮಾಡಿದ್ರು. ಮಾತುಕತೆ ಆಯಿತು ಅಂತ ಹೇಳಿದ್ರು ಸರ್. ಓಕೆ, ಹಿಟ್ನಾಳ್ ಅವರು ಈಗ ಒಂದು ಮಾತು ಹೇಳಿದ್ರು, ನನಗೆ ಸವಾಲು ಹಾಕಿದ್ರು, ದಮ್ಮು ತಾಕತ್ತಿದ್ರೆ ಬಂದು ನಾಮಿನೇಷನ್ ಮಾಡ್ರಿ ಬಳ್ಳಾರಿಯಲ್ಲಿ ನೋಡೋಣ ಅಂತ ಸವಾಲು ಹಾಕಿದ್ರು. ಅದಕ್ಕೋಸ್ಕರ ಬಂದು ನಾನು ಗೆದ್ದು ತೋರಿಸ್ತಾ ಇದ್ದೀನಿ, ಅದ್ರ ಮೂಲಕ ಉತ್ತರ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಅವ್ರ ಮಾತುಕತೆ ಆಗಿಲ್ಲ ಅಂತ ಹೇಳಿದ್ರು ಸರ್. ಹೌದಾ? ಹಿಟ್ನಾಳ್ ಅವರು ಹೇಳಿದ್ರು. ನನಗಿರೋ ಮಾಹಿತಿ ಇದು. ಮತ್ತು ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಏನಾಯ್ತು ನನಗೆ ಗೊತ್ತಿಲ್ಲ. ನನಗೆ ಅಸಮಾಧಾನ ಏನಾದ್ರು ಇದೆಯಾ ಸರ್? ಅಸಮಾಧಾನ ಬಗ್ಗೆ ಏನಿಲ್ಲ, ಎಲ್ಲರೂ ಸ್ನೇಹಿತರಲ್ಲ, ಪಾರ್ಟಿ ಒಂದೇ. ಓಲ್ ಅವ್ರು BJP, ನಾವು ಕಾಂಗ್ರೆಸ್ ಆದರೂ ಒಂದು ಲೆಕ್ಕ. ಭೀಮಾ ನಾಯ್ಕು ಕಾಂಗ್ರೆಸ್ಸು, ನಾಗೇಂದ್ರನ ಕಾಂಗ್ರೆಸ್ಸು, ಭರತಣ್ಣ ಕಾಂಗ್ರೆಸ್ಸು, ನಾವು ಕಾಂಗ್ರೆಸ್ಸು, ಎಲ್ಲ ಒಂದು ಕುಟುಂಬ ಇದ್ದಂಗೆ. ಡೆಲಿಗೇಷನ್ ಬಗ್ಗೆ ಮಾಹಿತಿ ಏನಾದರೂ ಚರ್ಚೆ ಆಗಿದೆ ಸರ್? ಡೆಲಿಗೇಷನ್ ಬಗ್ಗೆ KMF ಅಧ್ಯಕ್ಷ ಸ್ಥಾನಕ್ಕೆ ಡೆಲಿಗೇಷನ್ ಕಳಿಸ್ತಾರೆ ಬಳ್ಳಾರಿ. ಇವಾಗ ಅಧ್ಯಕ್ಷ ಏನಾಗ್ಯಾರ ಅವರೇ ತೀರ್ಮಾನ ಮಾಡ್ತಾರೆ. ಸರ್, ಈಗ ನೀವು 2 ಸರಿ ಬಳ್ಳಾರಿ ಕಂಪ್ನಿಯಿಂದ ಶಾಸಕರಾಗಿದ್ರಿ, ಬಳ್ಳಾರಿಯಲ್ಲಿ ರಾಬಕೋವಿ ಮೊದಲಿಂದನೂ ಬಳ್ಳಾರಿಯಲ್ಲಿದೆ. ಆದರೆ ನಿಮಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ಇದೆನಾ? ಅಂದರೆ ಯಾಕಂದರೆ ಇಲ್ಲಿ ಹಾಲು ಒಕ್ಕೂಟಗಳ ಇಲ್ಲ, ಸಹಕಾರಿ ಸಂಘಗಳೇ ಇಲ್ಲ ಸರ್. ಅವೆಲ್ಲ ಯಾರು 4 ಜನ ನಿರ್ದೇಶಕರು ಆಗ್ಬೇಕಿತ್ತು ನಮ್ಮ ಜಿಲ್ಲೆಯಿಂದ, ಒಬ್ಬರೂ ಕೂಡ ನಿರ್ದೇಶಕರು ಆಗಕ್ಕಾಗ್ತಾ ಇಲ್ಲ. ಇದು ಇವಾಗ ಆಗಿಬಿಟ್ಟಿತ್ತು. ಆಗಿದ್ದನ್ನ ಏನು ಮಾಡೋಕ್ಕಾಗಲ್ಲ. ಮುಂದೆ ಬರೋಂಥ ದಿನಗಳಲ್ಲಿ ಸಮಾನವಾಗಿ ಇವತ್ತೇನು ವಿಜಯನಗರಕ್ಕೆ 4 ಐತಿ, ಬಳ್ಳಾರಿ ಕೂಡ 4 ಕೊಡ್ಬೇಕಂತ ಅನೇಕ ಬಾರಿ ಹೋರಾಟಗಳು ನಾವು ಭರತಣ್ಣ ನಾಗೇಂದ್ರಣ್ಣ ಎಲ್ಲರೂ ತುಕಾರಾಮಣ್ಣ ಎಲ್ಲರೂ ಸೇರಿ ನಾಗರಾಜ್ ಅವ್ರು ಸೇರಿ ಭಾಳಷ್ಟು ನಾವು ಕೇಳ್ಕೊಂಡಿವಿ. ಆದರೆ ಅದು ಮೀರಿ ಹೋಗಿಬಿಟ್ಟಿತ್ತು ಕೋರ್ಟ್ ಆದೇಶ. ಹಂಗಾಗಿ ಕಾನೂನಿಗೆ ತಲೆ ಬಾಗಲೇಬೇಕು. ಆ ನಿಟ್ಟಿನಲ್ಲಿ ನಾವು ಇವಾಗ ಚುನಾವಣೆ ಆಗೈತಿ, ಮುಂದೆ ಬರೋಂಥ ದಿನಗಳಲ್ಲಿ ಇವತ್ತೇನು ತಪ್ಪುಗಳನ್ನ ಒಂದು ಸರಿಪಡಿಸೋದು ಕೆಲಸ ಮಾಡ್ತೀವಿ. ರೈತರು ಬೇಕಾಗ್ತಿದ್ದಾರೆ. ಇವಾಗ ಅದನ್ನೇ ಸರ್ಕಾರ ಗಮನಕ್ಕೆ ತಗೊಂಬಂದು ಇವಾಗ ಅಧ್ಯಕ್ಷರು ಹೊಸ ಅಧ್ಯಕ್ಷ ಆಗ್ಯಾರ, ಎಲ್ಲ ಅಧ್ಯಕ್ಷರು ಆಗಿ ಹೋಗ್ತಾರ. ಅಧ್ಯಕ್ಷ ಆದಮೇಲೆ ಏನೋ ಒಂದು ಬದಲಾವಣೆ ತರಬೇಕು. ಆ ನಿಟ್ಟಿನಲ್ಲಿ ಅಧ್ಯಕ್ಷ ಹತ್ರ ಕುಂತ್ಕೊಂಡು ಮಾತಾಡಿ ಮುಂದಿನ ಸತಿ ಏನು ತಪ್ಪುಗಳಿದಾವಲ್ಲ ಅವು ಸರಿಪಡಿಸೋದು ಕೆಲಸ ಮಾಡ್ತಾರೆ. ಬಜೆಟ್ ಅಲ್ಲಿ ಬಳ್ಳಾರಿಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ನಿಂದನೇ ಇರ್ಬೋದು. ಮೆಗಾ ಡೈರಿ ಕೊಡ್ತೀವಿ ಅಂತ ಹೇಳಿ ಅದನ್ನ ವಿಜಯನಗರಕ್ಕೆ ಕೊಂಡೊಯ್ಯೋದಕ್ಕೆ ಮಾತುಕತೆ ಆಗ್ತಾ ಇತ್ತು. ಈಗ ಏನು ಮಾಡ್ತೀರಿ? ಇವೆಲ್ಲ ಸಮಸ್ಯೆಗಳು ಇರೋಕೆ ಇವತ್ತೇನು ಹೊಸ ಒಂದು ಇದಾಗೈತಿ. ಅಧ್ಯಕ್ಷ ಆಗ್ಯಾರ. ನಮ್ಮ ಜಿಲ್ಲೆಗೆ ಏನು ಸವಲತ್ತುಗಳು ಬೇಕು, ಏನು ಬೇಕು ನಮಗೆ, ಅವ್ರ ಹತ್ರ ಕುಂತ್ಕೊಂಡು ನಾವು ನಮ್ಮ ಸಮಸ್ತ ಎಲ್ಲ ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಕುಂತ್ಕೊಂಡು ಅವ್ರ ಹತ್ರ ನಮ್ಮ ಜಿಲ್ಲೆಗೆ ಏನು ರಿಕ್ವೈರ್ಮೆಂಟ್ ಐತಿ ಅದನ್ನ ಕುಂತ್ಕೊಂಡು ಮಾತಾಡಿ ಸರಿಪಡಿಸ್ತೀವಿ. ಇನ್ನೂ ಏನಾಗಿಲ್ಲ, ಅದು ಇನ್ನೂ ಏನಾಗಿಲ್ಲ. ಭರತನ ನಾವೆಲ್ಲರೂ ಕುಂತ್ಕೊಂಡು ಅದು ಮಾತಾಡಿ ಕನ್ವಿನ್ಸ್ ಮಾಡೋಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.